ಅನುಭವ ಗೌರವಕ್ಕೆ ಪಾತ್ರರಾದಂಥ ವೇದಿಕೆ ಇರುವಂಥ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರುಗಳೇ, ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರುಗಳೇ, ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ. ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನ ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ. ಸುಮಾರು 30-40 ವರ್ಷದಿಂದ ನನಗೂ ಪರಿಚಯ ನಂತರೆಲ್ಲ ಕೂಡ ಇಲ್ಲಿದ್ದೀರಿ. ವಿಶೇಷವಾಗಿ ಪ್ರಭಾಕರ್ ಅವರು ಹೇಳಿದಂಗೆ ನಮಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವರಿಗೆ ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ, ಅದಕ್ಕೆ ಫಸ್ಟ್ ನಿಮ್ಗೊಂದು ಅಭಿನಂದನೆಗಳು. ಬೇರೆ ಕಡೆ ಎಲ್ಲ ಬಹಳ ಜಂಜಾಟ ಇರ್ತದೆ. ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ರಾತ್ರಿ ನಿನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ. ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಡಿಕೆ ಅಂತ ಹೇಳಿದ್ರು. ನಾನು ಆಯ್ತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ. ಆಮೇಲೆ ಒತ್ತಡ ಶುರು ಆಯ್ತು, ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆಯಿಂದ ಅಂತ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಇಲ್ಲ ಹೋಗ್ಬೇಕು ಅಂತೇಳಿ ಕೊನೆಗೆ ನಿರ್ದೇಶನ ಬಂತು. ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಹಂಗು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು, ತಡವಾಗಿ ಬಂದಿದ್ದೇನೆ. ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ, ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನ, ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನ ಗಮನದಲ್ಲಿ ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಐಷಾ ಅವರು ಹೇಳ್ತಾ ಇದ್ರು, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು, ಪತ್ರಿಕಾ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನ ಕೂಡ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾವು ಕೂಡ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದ್ದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೋ ಅರ್ಥ ಇಲ್ಲ. ಒಂದು 7-8 ವರ್ಷದಿಂದ ನಾನು ಜಯಲಲಿತಾ ಅವ್ರು ಬದುಕಿದ್ರು. ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ ಹೋಗಿದ್ದೆ ನಾನು. ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರುಗಳ ಬಗ್ಗೆ ಮಾತಾಡ್ತಾ ಇದ್ರು. ಚೀಫ್ ಮಿನಿಸ್ಟರ್ ಒಂದು 3 ತಿಂಗಳು ಹೋಗಿ ಅಲ್ಲಿ ಕೊಡೈಕೆನಾಲಲ್ಲೋ ಊಟಿಲೋ ಎಲ್ಲೋ ಸಿದ್ರಂತೆ. ಯಾವ ಮೀಡಿಯಾವರು ಬರೀಲಿಲ್ಲಂತೆ. ಕೊನೆಗೆ ಗವರ್ನರೇ ಕರ್ಸಿದ್ರಂತೆ. ಕರ್ಸ್ಬಿಟ್ಟು ಒಂದಷ್ಟೇ ಬರೀರಪ್ಪ, ಏನಾದ್ರು ಒಂದು ಬರೀರಿ ಅಂತ ಯಾರು ಬರೆಯಕ್ಕೆ ಮುಂದೆ ಬರಲಿಲ್ಲಂತೆ. ತಮಿಳುನಾಡಲ್ಲಿ ನಡೆದಂಥದ್ದು. ನಾವು ತೆಲಂಗಾಣಲ್ಲೂ ಇದನ್ನು ನಾವು ಗಮನಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಬೆಳಗ್ಗೆ ಎದ್ರೆ ನೀವು ಟೀಕೆ ಮಾಡ್ತಾ ಇರ್ತೀರಿ, ಹೊಡಿತಾ ಇರ್ತೀರಿ, ನಮ್ಮನ್ನ ಹಳ್ಳಕ್ಕೂ ಹಾಕ್ತಾ ಇರ್ತೀರಿ, ನೀವು ಖುಷಿ ಪಟ್ರೆ ಮೇಲಕ್ಕೂ ಎತ್ತಾ ಇರ್ತೀರಿ. ಸೊ ನಿಮ್ಮನ್ನ ಬಿಟ್ಟು ನಾವು ಬದುಕಂಗೆ ಆಗುದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳ್ದಂಗೆ 6ನೇ ಅಂಗ ಅಲ್ಲ, ಇದು 4ನೇ ಅಂಗ. ನಿಮ್ದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾಂಗ. ಸೊ ನಾವೇನೇ ತಪ್ಪು ಮಾಡಲಿ, ನಾವು ಮಾಡಲಿ, ಆಫೀಸರ್ಸ್ ಮಾಡಲಿ, ನ್ಯಾಯಾಲಯ ಮಾಡಲಿ, ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ಥಕೊಂಡು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು, ಆ ದೊಡ್ಡ ಜವಾಬ್ದಾರಿ
ಇವತ್ತು ನಿಮ್ಮ ಮೇಲಿದೆ. ಸೊ ಸತ್ಯನೂ ಬರಿಬೋದು, ಸತ್ಯನೂ ನುಡಿಬೋದು, ಸತ್ಯಕ್ಕೆ ಗೌರವನ ಕೊಡುವಂಥದ್ದು ಪತ್ರಕರ್ತರು ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ಈಗ ನಡಿಬೇಕಾದ್ರೆ ಈಗ ಕಲ್ಲು, ಒಂದು ಸಣ್ಣ ಕಲ್ಲು ಶೂಸ್ಗೆ ತಗಲಾಕೋಗ್ಬಿಡ್ತದೆ, ಆಗ ಒಳಗಡೆ ಎಷ್ಟು ಚುಚ್ಚಾರ್ತದೆ ಅನ್ನೋದು ನಮ್ಗೆ ಅರಿವಿದೆ. ಬಟ್ ಕಲ್ಲಿದೆ ಅಂದ್ರೆ ರೋಡಲ್ಲಿ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡಿಬೋದು. ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಕ್ಕಿಂತ ಮುಂಚಿತವಾಗಿನ ಕೂಡ ನಿಮ್ಗೊಂದು ದೊಡ್ಡ ಹಕ್ಕನ್ನ ಇವತ್ತು ಕೊಟ್ಟಿದೆ. ಸೊ ಅದರಿಂದ ಸಮಾಜಕ್ಕೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲಸಗಳನ್ನ ಇವತ್ತು, ಶಕ್ತಿಯನ್ನ ಕೂಡ ಇವತ್ತು ನಿಮಗೆ ಕೊಟ್ಟಿದೆ.